ನಾವೀಗ ರಾಣೆಬೆನ್ನೂರು ತಾಲೂಕು ಕುಮಾರಪಟ್ಟಣಂ ಪೊಲೀಸ್ ಠಾಣಾ ಸರಹದ್ದು ಕೋಡಿಯಾಳ ಹೊಸಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಕೆಳಗಡೆ ಇರ್ತಕ್ಕಂಥ ಒಂದು ದಾರಿಯಲ್ಲಿದ್ದೀವಿ ನಾವು. ಈಗ ನಾವು ನಿಮಗೆ ನೈಜವಾಗಿ ಒಂದು ವರದಿಯನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಈಗ ನಾಗಲೇ ನಿಮಗೆ ತೋರಿಸ್ತಾ ಇದ್ದೀವಿ, ಇದು ಒಂದು ವಿದ್ಯುತ್ ಕಂಬ. ಈ ವಿದ್ಯುತ್ ಕಂಬದಿಂದ ತಂತಿ ಯಾವ ರೀತಿಯಲ್ಲಿ ನೆಲಕ್ಕೆ ತಾಗುವ ರೀತಿಯಲ್ಲಿ ಬಿದ್ದಿದೆ ನೋಡಿ. ನೈಜವಾಗಿ ತೋರಿಸ್ತಾ ಇದ್ದೀವಿ. ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಆಂಜನೇಯ ದೇವಸ್ಥಾನದಿಂದ ಕೆಳಗಡೆ ಅಂದರೆ ಇಲ್ಲೊಂದು ಚೌಡಮ್ಮನ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಇದು. ಈ ದಾರಿ ಮಧ್ಯದಲ್ಲಿ ನೋಡಿ ಇದೊಂದು ಲೈನ್ ಇದೆ. ಇದು ಹಾವೇರಿ ಎಸ್ಕಾಂ ಇಲಾಖೆಗೆ ಸಂಬಂಧಪಟ್ಟಿದ್ದು. ನೋಡಿರಿ ಯಾವ ರೀತಿಯಲ್ಲಿ ಕೆಳಗಡೆ ಈ ಒಂದು ವೈರು ಬಿದ್ದಿದೆ ಅಂತ. ಅಂದರೆ ಸಂಪೂರ್ಣವಾಗಿದೆ ನೋಡಿ. ನಾನು ಲೈಟ್ ಕಂಬದ ದೃಶ್ಯಾವಳಿಗಳನ್ನು ನೇರವಾಗಿ ತೋರಿಸ್ತಾ ಇದ್ದೀನಿ. ಲೈಟ್ ಕಂಬ ಯಾವ ಒಂದು ಇದರಲ್ಲಿದೆ ಅಲ್ಲಿರ್ತಕ್ಕಂಥ ವೈರು ಯಾವ ರೀತಿಯಲ್ಲಿ ಕೆಳಗಡೆ ಬಂದಿದೆ ನೋಡಿ, ತೋರಿಸ್ತಾ ಇದ್ದೀನಿ ನೈಜವಾಗಿ. ನೋಡಿರಿ ಎಷ್ಟು ಕೆಳಗೆ ಬಂದಿದೆ ಹೌದಾ. ನೋಡಿರಿ ಇದನ್ನು ಅದಾ. ಏನಾದರೂ ಇಲ್ಲಿ ಈ ಒಂದು ತಂತಿಯಿಂದ ಏನಾದರೂ ಸಾವು ನೋವು ಸಂಭವಿಸಿದರೆ ಜವಾಬ್ದಾರಿ ಯಾರು? ಎಸ್ಕಾಂ ಇಲಾಖೆಯರು ಇಂಥ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಸಣ್ಣ ಪುಟ್ಟ ಈ ಕೆಲಸಗಳನ್ನು ಮಾಡುವತ್ತ ಗಮನ ಹರಿಸ್ಬೇಕಾಗತ್ತೆ. ಇಂಥ ಎಲ್ಲ ವಿಚಾರಗಳನ್ನು ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರೋದು, ಎಸ್ಕಾಂ ಇಲಾಖೆಯ ಮೇಲಧಿಕಾರಿಗಳ ಗಮನಕ್ಕೆ ತರೋದು ತಪ್ಪಾಗತ್ತೆ. ಯಾಕೆಂದರೆ ನೀವು ಮಾಡಬೇಕು, ನೀವು ಜವಾಬ್ದಾರಿಯಿಂದ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸ್ರಿ. ಇಲ್ಲಿ ಯಾರೋ ಏನೋ ಅನಾಹುತ ಆದಮೇಲೆ ಬಂದು ಆ ಒಂದು ಮೊಸಳೆ ಕಣ್ಣೀರನ್ನು ಸುರಿಸಿ ಮಾನವೀಯತೆ ದೃಷ್ಟಿಯಲ್ಲಿ ಅವ್ರಿಗೇನೋ ಒಂದು ಸಹಾಯ ಮಾಡಿ ಹೋದರೆ ಆಗಲ್ಲ. ಆ ಸಾವು ನೋವುಗಳು ಸಂಭವಿಸ್ಬಾರ್ದಲ್ಲ. ನಾವು ಮುಂಚಿತವಾಗಿ ಎಚ್ಚೆತ್ಕೊಂಡು ಇದಕ್ಕೇನು ಮಾಡಲಿಕ್ಕೆ ಸಾಧ್ಯ ನೋಡಿರಿ. ಯಾವ ರೀತಿಯಲ್ಲಿ ತಂತಿ ಬಿದ್ದಿದೆ. ಇವೆಲ್ಲ ಸಣ್ಣ ಸಣ್ಣ ಕೆಲಸ ಇವರೆಲ್ಲ ನೀವು ಎಷ್ಟು ನಾಜೂಕಾಗಿ ಮಾಡಬೇಕು ಗೊತ್ತಾ. ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ತೋರಿಸುತ್ತೆ. ಯಾಕೆಂದರೆ ಬೇಜವಾಬ್ದಾರಿ ತಂದಲ್ಲಿ ಕೆಲಸ ಮಾಡ್ತಿದ್ದೀರಾ, ನಿರ್ಲಕ್ಷ್ಯ ವಹಿಸ್ತಿದ್ದೀರಾ. ನಿಮಗೇನು ಈ ಸರ್ಕಾರದ ಸಂಬಳ ಬೇಕು, ಸರ್ಕಾರದ ಸೌಲಭ್ಯಗಳು ಬೇಕು, ವಸತಿ ಸೌಲಭ್ಯ, ಸಾರಿಗೆ ಸೌಲಭ್ಯ, ಆರೋಗ್ಯ ಸೌಲಭ್ಯ ಇವೆಲ್ಲ ಬೇಕು. ಆದರೆ ಈ ಕೆಲಸ ಮಾತ್ರ ಬೇಡ ನಿಮಗೆ. ಈ ಕೆಲಸ ಯಾರು ಮಾಡಬೇಕು? ಇದು ಎಲ್ಲ ಜನಸಾಮಾನ್ಯರು ಮಾಡೋಂಥ ಕೆಲಸ ಅಲ್ಲ. ಇದು ನೀವೇ ಮಾಡಬೇಕು. ಯಾಕೆಂದರೆ ನೀವು ಬಿಟ್ಟರೆ ಬೇರೆಯವ್ರು ಮಾಡೋಕ್ಕಾಗಲ್ಲ ಇವನ್ನೆಲ್ಲ. ಏಕೆಂದರೆ ಇದು ಕರೆಂಟಿನ ಕೆಲಸ, ಅಷ್ಟು ಹುಡುಗಾಟಿಕೆ ಅಲ್ಲ ಇದು. ಇವನ್ನೆಲ್ಲ ನೀವು ಬಂದು ಮಾಡ್ಬೇಕ್ರಿ. ನಿಮ್ಮ ಕೆಲಸನೇ ಅದು. ಯಾಕೆ ನಿಮ್ಮ ನಿರ್ಲಕ್ಷ್ಯ ಬೇಜವಾಬ್ದಾರಿತನ? ಅಲ್ಲಿ ಒಂದ್ಸಲ ಟಿ ಸಿ ಜನರು ಕೈಗೆ ತಾಗೋ ರೀತಿಯಲ್ಲಿತ್ತು, ನೆಲದಲ್ಲಿತ್ತು. ಆ ಟಿ ಸಿನ ತೆಗಿಸ್ಲಿಕ್ಕಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕಾಗಿ ಬಂತು. ನೀವು ನಿಮ್ಮ ಕರ್ತವ್ಯದಲ್ಲಿ ಪ್ರಾಮಾಣಿಕತೆ ತೋರಿ ನಿಷ್ಠೆಯಿಂದ ಮಾಡಿದರೆ ನಾವು ಯಾಕೆ ಅಲ್ಲಿ ತನಕ ಹೋಗ್ತಿದ್ವಿ? ನಾವು ಮಾನವೀಯತೆಯ ದೃಷ್ಟಿಯಿಂದ ಮುಂದೆ ಯಾವುದೇ ರೀತಿಯಲ್ಲಿ ಅನಾಹುತ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸುದ್ದಿಯನ್ನು ಬಿತ್ತರಿಸ್ತೀವಿ. ಇದು ಸಣ್ಣ ವಿಚಾರನೇ ಇರ್ಬೋದು. ಆದರೆ ನೀವು ಈ ಸಣ್ಣ ವಿಚಾರ, ಸಣ್ಣ ಕೆಲಸನೇ ಮಾಡಲಿಲ್ಲ ಅಂದಾಗ ನಾವು ಸುದ್ದಿಯನ್ನು ಬಿತ್ತರಿಸಿ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕಾಗತ್ತೆ. ನೋಡಿರಿ ತಂತಿ ಇದು ನಿನ್ನೆ ಮೊನ್ನೆ ಬಾಗಿಲ್ಲ. ಈಗಾಗಲೇ ಇಲ್ಲಿರ್ತಕ್ಕಂಥ ನಾಗರಿಕರು ಹೇಳೋಂಗೆ ಸುಮಾರು 1 ವರ್ಷದಿಂದ ಈ ರೀತಿ ಬಿದ್ದಿದೆ. ಅವ್ರಿಗೆ ಏನು ಹೇಳ್ತೀರಿ? ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂತ ಕಾರಣ ಹೇಳ್ತಾಯಿದ್ದೀರಿ ವಿನಃ ಬಂದ್ ಮಾಡ್ತಾ ಇಲ್ಲ. ನೀವು ಬಂದ್ ಮಾಡದೇ ಇರೋದ್ರಿಂದ ಅವರು ನಮ್ಮ ಗಮನಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ನಾವು ಸುದ್ದಿಯ ಮೂಲಕ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಇವೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ನೀವು ಮಾಡಲ್ಲ ಅಂದರೆ ನೀವು ಯಾಕೆ ಆ ಒಂದು ಸರ್ಕಾರಿ ಕೆಲಸದಲ್ಲಿದ್ದೀರಾ, ಯಾಕೆ ಆ ಕುರ್ಚಿಗೆ ಅಂಟ್ಕೊಂಡು ಕೂತ್ಕೊಂಡಿದ್ದೀರೋ ಗೊತ್ತಾಗ್ತಿಲ್ಲ. ನಿಮಗೆ ಕೆಲಸನೇ ಬೇಡಾಗಿತ್ತು, ಸಂಬಳ ಬೇಕಾಗಿತ್ತು. ಇವನ್ನೆಲ್ಲ ಮಾಡಬೇಕು. ನೋಡಿರಿ ಯಾವ ರೀತಿಯಲ್ಲಿ ತಂತಿ ವಿದ್ಯುತ್ ಕಂಬದಲ್ಲಿರ್ತಕ್ಕಂಥ ತಂತಿ ಯಾವ ರೀತಿಯಲ್ಲಿ ನೆಲಕ್ಕೆ ತಾಗೋ ರೀತಿಯಲ್ಲಿದೆ. ಇನ್ನು ಇಲ್ಲೆಲ್ಲ ಜನ ಓಡಾಡಲ್ವಾ? ರಾತ್ರಿ ಹೊತ್ತು ಯಾರೋ ಬಂದು ಆ ವೈರ್ನ ಮುಟ್ಟಿ, ಆ ತಂತಿನ ಮುಟ್ಟಿ ಏನಾದರೂ ಅನಾಹುತ ಆಗಿ ಆ ಕುಟುಂಬದ ಆಧಾರ ಸ್ತಂಭ ಇರ್ತಕ್ಕಂಥ ಕುಟುಂಬದ ಸದಸ್ಯ ಸತ್ತರೆ ಅದಕ್ಕೆ ಜವಾಬ್ದಾರಿ ಯಾರು? ಇವೆಲ್ಲ ಏನು ಗೊತ್ತಾ, ಇವೆಲ್ಲ ನಿಮ್ಮ ಜವಾಬ್ದಾರಿ. ಇವನ್ನೆಲ್ಲ ನೀವು ಮಾಡಬೇಕು. ಇಂಥ ಜವಾಬ್ದಾರಿ ಕೆಲಸ ಮಾಡಬೇಕು. ಮುಂದೆ ಅನಾಹುತ ಆಗದೇ ರೀತಿಯಲ್ಲಿ ನೋಡ್ಕೊಬೇಕು. ಇದು ಬಿಟ್ಟರೆ ನಿಮಗೇನೇ ಕೆಲಸ ಇರಲ್ಲ. ಆದರೆ ಆ ಕೆಲಸ ನೀವು ಮಾಡಲ್ಲ. ನೋಡಿರಿ ನಾವು ನೈಜವಾಗಿ ತೋರಿಸ್ತಾ ಇದ್ದೀವಿ. ಇದು ಕುಮಾರಪಟ್ಟಣಂ ಪೊಲೀಸ್ ಠಾಣಾ ಸರಹದ್ದು ಕೋಡಿಯಾಳ
ಹೊಸಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸಂಬಂಧಪಟ್ಟಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕೆಳಗಡೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿಯಲ್ಲಿ ಯಾವ ರೀತಿಯಲ್ಲಿ ವಿದ್ಯುತ್ ಕಂಬದ ತಂತಿ ಯಾವ ರೀತಿಯಲ್ಲಿ ನೆಲಕ್ಕೆ ಇನ್ನೇನು ನೆಲದಿಂದ ಏನು ಭಾಳ ಇದರಲ್ಲಿಲ್ರಿ 5 ಅಡಿ ಎತ್ತರದಲ್ಲಿದೆ. 6 ಅಡಿ ಮನುಷ್ಯ ಬಂದ ಅಂದರೆ ಅವನು ಸಾಯದೆ ಆ ಮಟ್ಟಕ್ಕಿದೆ. ಕೂಡಲೇ ಸಂಬಂಧಪಟ್ಟ ಎಸ್ಕಾಂ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ತಂತಿಯನ್ನು ಎಳೆದು ಕಟ್ಟುವಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ಮಂದಾರ ನ್ಯೂಸ್ ಸುದ್ದಿವಾಹಿನಿಯ ಕಳಕಳಿಯಾಗಿದೆ.